ಮನಸ್ಸನ್ನ ಮಲ್ಗಕ್ಕೆ ಬಿಟ್ಟು ನಿನ್ನ ಯೋಚನೆನೇ ನಿನ್ನನ್ನು ಉದ್ಧಾರ ಮಾಡಿದರೆ ಹೊಸ ಕಥೆನೇ ಬರೆಯುತ್ತೆ. ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಯೋಚನೆಗಳು ಬದಲಾದರೆ ಜೀವನ ಬದಲಾಗತ್ತೆ ಅನ್ನೋದು ಸುಳ್ಳಲ್ಲ. ಆದರೆ ಇದನ್ನು ಮಾತುಗಳಲ್ಲಿ ಇಟ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ಅವು ಮನಸ್ಸನ್ನು ರೂಪಿಸುವ ಶಕ್ತಿಗಳಾಗಬೇಕು. ನಿನ್ನ ಕಥೆನ ಬರೆಯೋ ಶಕ್ತಿ ನಿಮ್ಮ ಕೈಯಲ್ಲೇ ಇರೋದು, ಭಯದಲ್ಲೇ ಅಲ್ಲ. ಭಯ ಬಿದ್ದರೆ ಜೀವನದಲ್ಲಿ ಏನೂ ಸಾಧಿಸೋಕ್ಕೆ ಆಗೋದೇ ಇಲ್ಲ. ನಿನ್ನ ಜೀವನನ ಬೇರೆ ಯಾರೋ ಬರೆಯೋದಿಲ್ಲ. ನಿನ್ನ ಕತೆ ಬರಿ ಅಂತ ಭಯಕ್ಕೆ ಹೇಳಿದರೆ ನಿನ್ನ ಕತೆ ನಿಂತೇ ಹೋಗುತ್ತೆ. ನಿನ್ನ ಕತೆ ಬರಿ ಅಂತ ಧೈರ್ಯಕ್ಕೆ ಹೇಳಿದರೆ ಅದು ಹೊಸ ಕತೆನೇ ಬರೆಯುತ್ತೆ. ಜೀವನ ಹಾಗೆ, ನಿನ್ನಿಂದ ಪರಿಪೂರ್ಣತೆಯನ್ನು ಬೇಡಲ್ಲ, ಅದು ಪ್ರಾಮಾಣಿಕ ಪ್ರಯತ್ನವನ್ನು ಬಯಸುತ್ತೆ, ಶ್ರದ್ಧೆಯನ್ನು ಬಯಸುತ್ತೆ. ಈ ಪ್ರಪಂಚದಲ್ಲಿ ಯಾರು ಪರಿಪೂರ್ಣರಂತೂ ಖಂಡಿತ ಅಲ್ಲ. ಆದರೆ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು, ಶ್ರದ್ಧೆಯಿಂದ ಕೂಡಿರಬೇಕು. ನಿನ್ನ ನಿಜವಾದ ಪ್ರಯತ್ನನೇ ನಿನ್ನ ಜೀವನಕ್ಕೆ ಸಾಕಾಗುತ್ತೆ. ನಿನ್ನ ಒಳಗಿರ್ತಕ್ಕಂತಹ ಜ್ಯೋತಿ ನಿನ್ನ ಜೀವನವನ್ನು ಪ್ರಕಾಶಿಸುತ್ತೆ. ನಿನ್ನ ಒಳಗಡೆನೇ ನೀನು ಅಂಧಕಾರನ ತುಂಬಿಕೊಂಡಿದ್ರೆ ಹೇಗೆ ಜೀವನ ಬೆಳಗುತ್ತೆ ಹೇಳಿ? ಯಾರ ಒಳಗೆ ಬೆಳಕು ಹೊತ್ಕೊಂಡಿರುತ್ತೋ, ಅಂತಃಸತ್ವದ ಪ್ರಕಾಶ ಇರುತ್ತೋ ಅವರು ಅಂಧಕಾರವನ್ನು ಸೋಲಿಸ್ತಾರೆ. ಯಾರು ಒಳಗಡೆ ಅಂಧಕಾರವನ್ನು ಇಟ್ಕೊಂಡಿರ್ತಾರೋ ಅವರಿಗೆ ಹೊರಗಡೆನೂ ಸಹ ಅಂಧಕಾರನೇ ಸಿಗುತ್ತೆ. ಹೊರಗಿನ ಪರಿಸ್ಥಿತಿ ಹೇಗೆ ಇರಲಿ, ನಿನ್ನೊಳಗೆ ಧೈರ್ಯನೇ ಮುಖ್ಯ. ಒಳಗಿನ ಬೆಳಕು ಹೊತ್ತಿಸಿದವನು ಅಂಧಕಾರಕ್ಕೆ ಭಯನೇ ಪಡೋದಿಲ್ಲ. ಜ್ಞಾನ ಮತ್ತು ಅರಿವಿನ ಬೆಳಕು ಮನುಷ್ಯನನ್ನು ಉತ್ತುಂಗಕ್ಕೆ ಏರಿಸುತ್ತೆ. ಮನಸ್ಸನ್ನು ಯಾವಾಗಲೂ ಶುದ್ಧವಾಗಿಟ್ಕೊಳ್ಬೇಕು. ಶುದ್ಧವಾದ ಮನಸ್ಸು ಸ್ಪಷ್ಟವಾದ ಗುರಿಯನ್ನು ಹೊಂದಿರುತ್ತೆ. ಗೊಂದಲ ಮನಸ್ಸಲ್ಲಿ ಇದೆ ಅಂತ ಆದರೆ ಮುಂದೆ ಏನು ಮಾಡಬೇಕು ಅಂತ ದಾರಿನೇ ಕಾಣೋದಿಲ್ಲ. ಮನಸ್ಸು ಶುದ್ಧ ಆದಾಗ ಗುರಿ ಸ್ಪಷ್ಟವಾಗುತ್ತೆ. ಶಾಂತ ಮನಸ್ಸು ಸ್ಪಷ್ಟ ನಿರ್ಧಾರಗಳ ಮೂಲ ಆಗಿರುತ್ತೆ. ಇವತ್ತು ನೀನು ತಾಳ್ಮೆಯಿಂದ ಇದ್ದರೆ ನಾಳೆ ಸಮಯ ನಿನ್ನದಾಗುತ್ತೆ. ತಾಳ್ಮೆಯಿಂದ ಮಾಡಿದ ಕೆಲಸನೇ ಫಲ ನೀಡೋದು. ಇವತ್ತು ನಿನ್ನ ತಾಳ್ಮೆ ನಾಳೆ ನಿನ್ನ ಗೆಲುವಿಗೆ ಕಾರಣ ಆಗುತ್ತೆ. ತಾಳ್ಮೆ ಬಹಳ ಮುಖ್ಯ. ಯಾವಾಗ ನಿನ್ನ ಮೇಲೆ ನಿಮಗೆ ನಂಬಿಕೆ ಹೆಚ್ಚಾಗಿ ಇರುತ್ತೋ, ಅಚಲವಾಗಿರುತ್ತೋ, ಆವಾಗ ನಿನ್ನ ಬೆಳವಣಿಗೆಯನ್ನು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಕಳ್ಕೊಂಡವರು ನಿಲ್ತಾರೆ, ನಂಬಿಕೆ ಬೆಳೆಸ್ಕೊಂಡವರು ಜೀವನದಲ್ಲಿ ಏರ್ತಾನೇ ಹೋಗ್ತಾರೆ. ನಂಬಿಕೆ ಇಲ್ಲದ ಮನಸ್ಸು ಬೇಗ ದಣಿಯುತ್ತೆ. ನಂಬಿಕೆ ಇರೋ ಮನಸ್ಸು ಬಿದ್ದರೂ ಸಹ ಎದ್ದು ನಿಂತು ಮುಂದಕ್ಕೆ ಸಾಗುತ್ತೆ. ಜಗತ್ತಿಗೆ ಬೆಳಕು ಕೊಡೋ ಸೂರ್ಯ ಸದ್ದಿಲ್ಲದೆ ಹುಟ್ತಾನೆ. ನೀವ್ಯಾಕೆ ಎಲ್ಲರೂ ತಿರುಗಿ ನೋಡೋ ಥರ ಶಬ್ದ ಮಾಡ್ತೀರಾ? ಶಬ್ದ ನಿಮ್ಮ ಶ್ರಮದ ಮಾತ್ರ ಆಗಿರಬೇಕು, ಮಾತುಗಳಿದ್ದಲ್ಲ. ಮಾತುಗಳು ಕ್ಷಣಿಕ, ಶ್ರಮ ಮಾತ್ರ ಶಾಶ್ವತ. ನೀನು ಏನು ಹೇಳ್ತೀಯೋ ಅದನ್ನು ಯಾರೂ ನೆನಪಲ್ಲಿ ಇಟ್ಕೊಳ್ಳೋದೇ ಇಲ್ಲ. ನೀನು ಏನು ಮಾಡಿರ್ತೀಯೋ ಅದೇ ನಿನ್ನ ಗುರುತಾಗಿ ಕೊನೆ ತನಕ ಉಳ್ಕೊಂಡಿರುತ್ತೆ. ಯಾರೋ ವೇಗವಾಗಿ ಬೆಳೀತಾ ಇದ್ದಾರೆ, ನಾನು ಓಡಬೇಕು ಅನ್ನುವಂತಹ ಆಸೆ ಬೇಡವೇ ಬೇಡ. ಎಲ್ಲರೂ ವೇಗವಾಗಿ ಓಡಬೇಕಂತ ಏನೂ ಇಲ್ಲ. ಪುಟ್ಟ ಪುಟ್ಟ ಹೆಜ್ಜೆಗಳು ಸಹ ನಮ್ಮ ಯಶಸ್ಸಿನತ್ತನೇ ಕರ್ಕೊಂಡು ಹೋಗ್ತವೆ. ದೃಢವಾದ ಹೆಜ್ಜೆಗಳು ಇರಬೇಕು ಅಷ್ಟೇ. ಎಲ್ಲದಕ್ಕೂ ಅನಾವಶ್ಯಕವಾಗಿ ಭಯಪಡೋದನ್ನು ನಿಲ್ಲಿಸ್ರಿ. ನೀವು ಯಾವಾಗ ಭಯಪಡೋದನ್ನು ನಿಲ್ಲಿಸ್ತೀರೋ ಅವತ್ತು ನಿಮ್ಮನ್ನು ಧೈರ್ಯವಂತ ಅಂತ ಪ್ರಪಂಚ ಗುರುತಿಸುತ್ತೆ. ಭಯ ಎಲ್ಲರಲ್ಲೂ ಇರುತ್ತೆ, ಆದರೆ ಅದನ್ನು ಎದುರಿಸಬೇಕು. ಎದುರಿಸೋರು ಮಾತ್ರ ವಿಭಿನ್ನವಾಗಿರ್ತಾರೆ. ಭಯದ ಮುಂದೆ ನಿಲ್ಲೋ ಕ್ಷಣವೇ ನಿನ್ನೊಳಗಿನ ಧೈರ್ಯಕ್ಕೆ ಜನ್ಮ ಕೊಡುತ್ತೆ. ಸತ್ಯವಾಗಿರೋ ಹೃದಯ ಯಾವತ್ತೂ ದಾರಿ ತಪ್ಪೋದೇ ಇಲ್ಲ ಕಣ್ರಿ. ಸತ್ಯವಾಗಿ ಬದುಕೋರು ನಿಧಾನ ಆಗಿರ್ಬೋದು, ಅದರ ಫಲಿತಾಂಶ ನಿಧಾನ ಆಗಿರ್ಬೋದು, ಆದರೆ ಅವರು ದಾರಿ ತಪ್ಪೋದೇ ಇಲ್ಲ. ಹೃದಯ ಶುದ್ಧ ಆಗಿದ್ದರೆ ಜೀವನನೇ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಯಾವ ಕ್ಷಣದಲ್ಲಿ ನೀನು ಬದಲಾಗಬೇಕು ಅಂದ್ಕೊಂಡಿರ್ತೀಯೋ ಆ ಕ್ಷಣದಲ್ಲೇ ನಿನ್ನ ಭವಿಷ್ಯ ಕೂಡ ತಲೆ ತಿರುಗಿಸೋದು ಕಣ್ರಿ. ಆದರೆ ನೆತ್ತಿಗೇರಬಾರ್ದು ಅಷ್ಟೇ. ಬದಲಾವಣೆ ಹೊರಗಿನಿಂದ ಬರೋದಿಲ್ಲ, ಅದು ನಮ್ಮ ಒಳಗಿನಿಂದಲೇ ಬರಬೇಕು. ನಿನ್ನೊಳಗಿಂದಲೇ ಶುರು ಆಗಬೇಕು. ನಿನ್ನ ಯೋಚನೆ ಬದಲಾಗ್ತಿದ್ದಂತೆ ಭವಿಷ್ಯವೂ ಸಹ ಹೊಸ ದಿಕ್ಕು ಹಿಡಿಯುತ್ತೆ. ಎಲ್ಲೋ ಒಂದು ಕಡೆ ಸೋಲಾಯಿತು ಅಂದ ತಕ್ಷಣ ಎಲ್ಲ ಮುಗೀತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದು ತಪ್ಪು. ಆದರೆ ಅದೇ ಕ್ಷಣದಲ್ಲಿ ನೀನು ನಿಜವಾದ ಪಾಠ ಕಲ್ತ್ಕೊಳ್ಬೇಕು, ಹಾಗೂ ನಿಜವಾದ ಹೊಸ ಅಧ್ಯಾಯ ಪ್ರಾರಂಭವನ್ನು ಮಾಡಬೇಕು. ಸೋಲು ನಮ್ಮನ್ನು ಕುಗ್ಗಿಸಲೇಬಾರ್ದು. ನಮ್ಮನ್ನು ಆದಷ್ಟು ಬಲಿಷ್ಠನನ್ನಾಗಿ ಮಾಡುವಂತಹ ದಿಕ್ಕಿನಲ್ಲಿ ನಾವು ಅದನ್ನು ತಗೊಳ್ಬೇಕು. ಪಾಠವಾಗಿ ತಗೊಂಡಾಗ ಮಾತ್ರ ಸೋಲು ಅಂತ್ಯ ಅಲ್ಲ, ಹೊಸದರ ಪ್ರಾರಂಭ. ಹೊಸದೇನೋ ನನಗಾಗಿ ಕಾದಿದೆ ಅನ್ನುವಂತಹ ವಿಷಯ ನಿಮಗೆ ಗೊತ್ತಾಗುತ್ತೆ.
ಈ ಸಮಯ ಅನ್ನೋದು ಮಹಾ ಬುದ್ಧಿವಂತ. ಸಮಯ ನಿನ್ನನ್ನು ಪರೀಕ್ಷೆ ಮಾಡೋದೇ ಇಲ್ಲ, ಅದು ನಿನ್ನ ತಾಳ್ಮೆನ ರೂಪಿಸುತ್ತೆ. ಕಷ್ಟದ ಸಮಯಗಳು ಬಂತು ಅಂತ ಹತ್ಕೊಂಡು ಕೂರೋದಲ್ಲ. ಕಷ್ಟದ ಸಮಯಗಳು ಶಿಕ್ಷೆ ಅಲ್ವೇ ಅಲ್ಲ, ಅವು ನಿಮ್ಮೊಳಗಿನ ಶಕ್ತಿಯನ್ನು ಹೊರಗೆ ತರ್ತವೆ. ತಾಳ್ಮೆಯಿಂದ ನಿಂತವನು ಮಾತ್ರ ಸಮಯದ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ತಾನೆ. ಸಮಯ ಸಂದರ್ಭಗಳಲ್ಲಿ ಮೌನವಾಗಿ ಬೆಳೆದಂತಹ ಮನಸ್ಸೇ ಒಮ್ಮೆ ಜಗತ್ತಿಗೆ ಆಶ್ಚರ್ಯಪಡಿಸುವಂತಹ ರೀತಿಯಲ್ಲಿ ಬೆಳವಣಿಗೆಯನ್ನು ತೋರಿಸೋದು. ಎಲ್ಲ ಬೆಳವಣಿಗೆಗೂ ಶಬ್ದ ಮಾಡಬೇಕು ಅಂತೇನೂ ಇಲ್ಲ. ನಿಶ್ಶಬ್ದದಲ್ಲಿ ಮಾಡಿದ ಶ್ರಮ ಇದೆಯಲ್ಲ, ಅದೇ ಗಟ್ಟಿಯಾಗಿರೋದು. ಆ ಶ್ರಮದ ಫಲನೇ ಅತಿ ಅದ್ಭುತವಾದಂತಹ ಶಬ್ದವನ್ನು ಪ್ರಪಂಚಕ್ಕೆ ತೋರಿಸುತ್ತೆ. ಜಗತ್ತು ಆವಾಗ ಮಾತಾಡದೆ ನಿಮ್ಮ ಕಡೆಗೆ ನೋಡುತ್ತೆ. ನೀ ಕಂಡ ಕನಸನ್ನು ನಂಬಿ ಅದರ ಪ್ರಕಾರ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರಿ ಅಂದ್ಕೊಳ್ಳಿ, ಕನಸಿಗೆ ತಾನೇ ತಾನಾಗಿ ಕಾಲು ಬರುತ್ತೆ. ಎಷ್ಟು ದಿನ ನಿಮ್ಮ ಕನಸು ಬರೀ ಯೋಚನೆ ಆಗಿರುತ್ತೋ ಅದು ಅಲ್ಲೇ ನಿಂತಿರುತ್ತೆ. ಯಾವಾಗ ನೀವು ಪ್ರಯತ್ನ ಮತ್ತು ಶ್ರಮವನ್ನು ಅದಕ್ಕೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀರೋ ಅದು ಚಲಿಸಲಿಕ್ಕೆ ಆರಂಭ ಆಗುತ್ತೆ. ನಂಬಿಕೆ ಇಲ್ಲದ ಕನಸು ದಾರಿ ತಪ್ಪುತ್ತೆ ಕಣ್ರಿ, ನಂಬಿಕೆ ಇರೋ ಕನಸು ಗುರಿ ತಲುಪುತ್ತೆ. ಈ ಮಾತನ್ನೆಲ್ಲ ಕೇಳಿ ಮರ್ತು ಬಿಟ್ಟರೆ ಸಾಲದು. ಇಲ್ಲಿರ್ತಕ್ಕಂಥ ಒಂದೊಂದು ಮಾತನಾದರೂ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ನೀವೇ ಒಂದು ಪ್ರೇರಣಾತ್ಮಕ ಕಥೆಯಾಗಿ ಬದಲಾಗ್ತೀರಾ. ಯಶಸ್ಸು ನಿಮ್ಮ ಬೆನ್ನ ಹಿಂದೆನೇ ಇರುತ್ತೆ. ಸ್ನೇಹಿತ, ಇದಾಗಿತ್ತು ಇಂದಿನ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.